ಎಲ್ರಿಗೂ ನಮಸ್ತೆ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಬಂದು ಯೂಟ್ಯೂಬ್ ಮಾಡಬೇಕು ಅಂತ ತುಂಬ ಜನ ಅನ್ಕೊತಿದ್ದೀರ. ಏನು ಯೂಟ್ಯೂಬಲ್ಲಿ ಏನಾದರೂ ಖರ್ಚು ಬರುತ್ತಾ? ನಿಜ ಹೇಳ್ಬೇಕು ಅಂದರೆ 100% ಯೂಟ್ಯೂಬ್ ಮಾಡಬೇಕು ಅಂತ ₹1 ಖರ್ಚು ಬರೋಲ್ಲ. ಬಟ್ ನಂದು ಯಾವ ಥರ ಖರ್ಚಾಯಿತು ಅಂದರೆ, ನಾನು ಮಾಡ್ತಿದ್ದು ಶೋರೂಮ್ ಏನಿದೆ ಅದನ್ನು ರಿವ್ಯೂಸ್ ಮಾಡ್ತಿದ್ದೆ. ಅಂದರೆ ರಿವ್ಯೂ ಅಂದರೆ ಏನಿಲ್ಲ, ಆ ಶೋರೂಮಲ್ಲಿ ಏನೇನು ಸಿಗುತ್ತೋ ಅದು ಏನು ಪ್ರೈಸು, ಏನು ಫೀಚರ್ ಇರುತ್ತೆ, ಆ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ, ಅವ್ರ ಮೊಬೈಲ್ ನಂಬರು, ಈ ಕಾಲಲ್ಲಿ ಏನಾದರೂ ತಿಳ್ಕೊಬೇಕು ಅಂತಂದರೆ ನಿಮಗೋಸ್ಕರ ಅದರ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೆ. ಇಷ್ಟು ಮಾಡ್ತಿದ್ದೆ. ನಂದೇನೆಂದರೆ ಅಪ್ ಆ್ಯಂಡ್ ಡೌನಿಗೆ ಖರ್ಚಾಗೋದು. ಅದರಲ್ಲೂ ನಂದು ಪೂರ್ತಿ ಅಮೌಂಟ್ ಖರ್ಚಾಗಿಲ್ಲ. ಒಂದು 90% ಖರ್ಚಾಗಿದೆ. 10% ಶಾಪ್ ಓನರ್ಸು ನನಗೆ ಪೇ ಮಾಡಿದ್ದಾರೆ ಕೆಲವೊಂದು ಟೈಮ್. ಹಾಗಾದರೆ ಇದನ್ನು ನೀವು ಮಾಡ್ಬೋದಾ? ಎಕ್ಸಾಕ್ಟ್ಲಿ ಮಾಡ್ಬೋದು. ಯಾಕೆ ಅಂತಂದರೆ ನೀವು ಸ್ಟಾರ್ಟಿಂಗಲ್ಲೇ ಫೇಸ್ ಯಾವುದೇ ಕಾರಣಕ್ಕೂ ಆಡಿಯನ್ಸಿಗೆ ತೋರಿಸೋದಿಲ್ಲ. ಸೊ ಫ್ರೀ ಟು ಟ್ರೈ ಅಂತಂದರೆ ನಿಮ್ಮ ಫೇಸ್ ಹೆಂಗೋ ನೀವು ಫೇಸ್ ಕ್ಯಾಮ್ ಮಾಡ್ತಾ ಇರಲ್ಲ. ಸೊ ಆರಾಮಾಗಿ ಈ ಥರದ್ದು ವೀಡಿಯೋಸ್ ಮಾಡ್ಬೋದು. ಯಾಕೆಂದರೆ ರೀಚ್ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ಸ್ ಏನಿದೆ ಅದೊಂದು ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಯಾಕೆಂದರೆ ನಿಮ್ಮ ಆಡಿಯನ್ಸಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ 90% ಇರುತ್ತೆ. 10% ಒರಿಜಿನಲ್ಲೇ, ಬಟ್ 100% ಅಂತ ಹೇಳಲ್ಲ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರಾಗೆ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಇದೆ. ಯಾಕೆಂದರೆ ಒಂದು ಶಾಪ್ ರಿವ್ಯೂ ಮಾಡಿದ್ದೀನಿ ಅಂತಂದರೆ ಮಿನಿಮಮ್ ಅಂದರೆ ಏನಿಲ್ಲ ಅಂದರೂ ಸಮ್ ಅಮೌಂಟ್ ಅಂತ ಈಗ ಕೊಡ್ತಾರೆ. ಅದಾದಮೇಲೆ ರೆಕಮೆಂಡೇಷನ್ನು ಅದೇ ಥರನೇ ಇರುತ್ತೆ. ಯಾಕೆಂದರೆ ಬರ್ತಾ ಈಗ ಆಡಿಯನ್ಸ್ ಏನಂದರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ಸ್ ಅಂದರೆ ಬೈಕ್ಸ್ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸು, ಇದೇ ಥರ ತುಂಬ ಜನನು ಸರ್ಚ್ ಮಾಡಿ ಹುಡುಕ್ತಿರ್ತಾರೆ. ಸೊ ಅದರಿಂದ ರೆಕಮೆಂಡೇಷನ್ ಜಾಸ್ತಿ ಬೇಗ ರೀಚ್ ಆಗುತ್ತೆ ಜನಕ್ಕೆ. ನೀವು ಒರಿಜಿನಲಾಗಿ ಏನಾದರೂ ಓನ್ ವಾಯ್ಸಾಗಿ ಕಂಟೆಂಟ್ ಕೊಡ್ತಾ ಇದ್ದೀರಾ ಅಂತಂದರೆ, ಯಾವುದಾದ್ರೂ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ಅನ್ನೋದು ರೀಚ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ರೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಚಾನಲ್ ಗ್ರೋತ್ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದರೆ ಅಂಥ ಕಂಟೆಂಟ್ ಸರ್ಚ್ ಮಾಡಿ ನೋಡೋದು ಕಮ್ಮಿ. ಯಾಕೆಂದರೆ ನೀವು ಹೇಳೋ ಇನ್ಫಾರ್ಮೇಷನ್ನು ಜನಕ್ಕೆ ಅರ್ಥ ಆಗಬೇಕು, ಹಾಗೆ ಇಷ್ಟ ಆಗಬೇಕು. ನೀವೇನೋ ಒಂದು ತಿಳ್ಕೊಂಬಂದಿರ್ತೀರ, ಅದರಲ್ಲೂ ಅರ್ಧ ಹೇಳ್ತಿದ್ದೀರಾ ಅಂತಂದರೆ ಜನಗಳು 100% ಆ ವಿಡಿಯೋ ಕಂಪ್ಲೀಟಾಗಿ ನೋಡೋಲ್ಲ. ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ನಿಮ್ಮದು ವೀಡಿಯೋ 5 ನಿಮಿಷ ಇದೆ ಅಂತಂದರೆ ಅದ್ರಾಗೆ 1 ನಿಮಿಷ ನೋಡಿ ಆಡಿಯನ್ಸ್ ಎಕ್ಸಿಟ್ ಆಗಿದ್ದಾರೆ ಅಥವಾ ಬೇರೆ ವೀಡಿಯೋ ನೋಡಿದ್ದಾರೆ ಅಂತಂದರೆ ಯೂಟ್ಯೂಬ್ ರೆಕಮೆಂಡೇಷನ್ನು ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಟಾರ್ಟಿಂಗಿಂದ ಬಂದು ರಿವ್ಯೂಸ್ ಆದರೂ ಮಾಡ್ಬೋದು. ಇದು ಯಾವ್ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಏನಾದರೂ ಕೇಳ್ತೀರಾ ಅಂತಂದರೆ ಅದಕ್ಕೂ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ತಲೆ ಕೆಡ್ಸ್ಕೊಂಬೋಬೇಡಿ. ಇದುವರೆಗೂ ನಾನು ಮಾಡಿರೋದು ಯೂಟ್ಯೂಬಲ್ಲಿ ಎಷ್ಟು ಅಮೌಂಟು ಅಂತ ಏನಾದರೂ ಗೆಸ್ ಮಾಡಿದ್ದೀರಾ? ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಸುಮ್ಮನೆ ಕ್ಯಾಶುಯಲಾಗಿ ತುಂಬ ದಿನ ಆಗಿತ್ತಲ್ಲ ವೀಡಿಯೋ. ಯಾಕೆಂದರೆ ವೀಡಿಯೋ ಸ್ಟಾಪ್ ಮಾಡಿದ್ದೀನಿ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಡೌನ್ ಆದೇ ಆಗುತ್ತೆ. ವ್ಯೂಸ್ ಆಗಿರ್ಬೋದು, ಹಾಗೆ ರೆಕಮೆಂಡೇಷನ್ ಆಗಿರ್ಬೋದು. ಕಂಟಿನ್ಯೂಸ್ ಆಗಿ ಏನಾದರೂ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತಂದರೆ ಶೆಡ್ಯೂಲ್, ನಿಮ್ಮದೇನು ಶೆಡ್ಯೂಲ್ ಫಾಲೋ ಮಾಡ್ತಿರ್ತೀರ, ವಾರಕ್ಕೆ 1 ವೀಡಿಯೋ ಆಗಿರ್ಬೋದು, 2 ವೀಡಿಯೋ ಆಗಿರ್ಬೋದು, ಅಥವಾ 2 ವಾರಕ್ಕೆ 1 ವೀಡಿಯೋ ಆಗಿರ್ಬೋದು. ಇದು ಏನು ಶೆಡ್ಯೂಲ್ ಇರುತ್ತೆ ಅದ್ರ ಪ್ರಕಾರನೇ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ವೀಡಿಯೋಸು ಡೌನ್ ಆಗ್ತಾ ಬರುತ್ತೆ. ಹೋಗ್ತಾ ಚಾನಲ್ ರೆಕಮೆಂಡೇಷನ್ ಏನಿದೆ ಅದು ಡೌನ್ ಆಗ್ತಾ ಬರುತ್ತೆ. ನಂದು ಮಿನಿಮಮ್ಮು 20 ವೀಡಿಯೋಸ್ ಆದಮೇಲೆ ಯಾವುದೇ ವೀಡಿಯೋ ಹಾಕಿದ್ರು ಮಿನಿಮಮ್ ಅಂದರೆ 100 ಅಬೌವ್ ಕ್ರಾಸ್ ಆಗೋದು. ಈಗ 3.7K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ ನಾನು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಅಂದರೆ ಮಿನಿಮಮ್ ರೀಚ್ ಆಗೋದು 15 ನಂಬರ್ಸ್ ಅಷ್ಟೇ. ಸೊ ಏನಕ್ಕೆ ಅಂತಂದರೆ ನಂದು ಕಂಟೆಂಟ್ ಗ್ಯಾಪ್ ಆಗಿದೆ ಅಂತಂದರೆ ನಂಬರ್ ಆಫ್ ಮಂತ್ಸ್ ಗ್ಯಾಪ್ ಆಗಿದೆ. ನಾನು ಮಾಡಿದ್ದು ಲಾಸ್ಟ್ 23 ಅನಿಸುತ್ತೆ, ಅದೇ ಸ್ಟಾಪ್. ಅದಾದಮೇಲೆ ಚಿಕ್ಕ ವೀಡಿಯೋಸ್ ಡೈಲಿ ಏನಾದರೂ ಹೊಸ್ದಾಗಿ ಏನಾದರೂ ಮೊಬೈಲ್ ರಿವ್ಯೂ ಮಾಡಿದ್ರೆ ಅದೊಂದು ಕೆಲವೊಂದು ವೀಡಿಯೋ ಮಾಡಿದ್ದೀನಿ. ಅದಾದಮೇಲೆ ರೀಸೆಂಟಾಗಿ ಶಾಪ್ ರಿವ್ಯೂ ಮಾಡಿದ್ದೆ ಅಷ್ಟೇ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.